ವೆಲ್ಕಮ್ ಬ್ಯಾಕ್. ಬನ್ನಿ ಹಾಗಾದ್ರೆ ಇನ್ನುಳಿದಂತಹ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹದಾಯಿ ಕಳಸಾ ಬಂಡೂರಿ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಹೋರಾಟಗಾರ ವೀರೇಶ ಸೊರಬದ ಮಠ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ನರಗುಂದ ಮತಕ್ಷೇತ್ರದಿಂದ ಪಕ್ಷೇತರರಾಗಿ ವೀರೇಶ ಸೊಬರದ ಮಠ ಸ್ಪರ್ಧೆಗೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಾಳೆ 4 ಗಂಟೆಗೆ ಜಿಲ್ಲಾ ಸದಸ್ಯರೊಂದಿಗೆ ಸಭೆಯನ್ನ ನಡೆಸಿ ಅಂತಿಮ ತೀರ್ಮಾನವನ್ನ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ ವೀರೇಶ ಸೊಬರದ ಮಠ. ಇನ್ನು ರಾಜಕೀಯ ಪಕ್ಷಗಳು ಮಹದಾಯಿ ವಿಚಾರದಲ್ಲಿ ಅನ್ಯಾಯ ಮಾಡಿವೆ, ರಾಜಕೀಯ ಪಕ್ಷಗಳಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ, ಹೀಗಾಗಿ ಈ ತೀರ್ಮಾನವನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ನನ್ನ ಒತ್ತಡಕ್ಕೆ ಹಾಕಿದ್ದಾರೆ. ಕಾಶಿ ವಿಶ್ವನಾಥನ ಸನ್ನಿಧೊಳಗೆ ಎಷ್ಟೇ ನಾನು ಪ್ರಯತ್ನ ಮಾಡಿ ಬೇಡ ಅಂದ್ರೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ನಿಲ್ಲೇಬೇಕು, ನಾವು ಪ್ರಾಮಾಣಿಕವಾಗಿ ಇವತ್ತು ಹೋರಾಟ ಮಾಡಿದಾರ ಓಟು ಯಾರಿಗೆ ಹಾಕಬೇಕು, ಯಾರಿಗೆ ಹಾಕಬೇಕು, ನಮಗೆ ಯಾರೂ ಮಾಡಿಕೊಟ್ಟಿಲ್ಲ, ಯಾರಿಗೆ ಹಾಕಬೇಕು ನಾವು ಓಟು ಅನ್ನುವಂಥ ಪ್ರಶ್ನೆಗಳನ್ನು ಮುಂದಿಟ್ಟಾಗ ನನಗೆ ಯಾವುದೇ ರೀತಿಯಿಂದ ಉತ್ತರ ಸಿಗಲಿಲ್ಲ. ಆದ ಒಂದು ಕಾರಣದಿಂದ ಆ ರೈತ ಮಹಿಳೆಯರ ಒತ್ತಡಕ್ಕೆ ಮಣಿದು ನಾನು ಚುನಾವಣೆಗೆ ನಿಲ್ತೀನಿ ಅನ್ನುವಂಥದ್ದನ್ನು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಎಂದಿದ್ದ ರಾಹುಲ್ ಗಾಂಧಿಗೆ ಅಮಿತ್ ಶಾ ತಿರುಗೇಟು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿಲ್ಲ, ಬದಲಿಗೆ ಜಾತಿವಾದ ಹಾಗೆ ಕುಟುಂಬ ರಾಜಕಾರಣ ಅಪಾಯದಲ್ಲಿದೆ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಶೈಕ್ಷಣಿಕ ಅರ್ಹತೆಯ ಕೊರತೆ ದೇಶಕ್ಕೆ ಅಪಾಯಕಾರಿ ಅಂತ ದೆಹಲಿಯ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಪತ್ರ ಬರೆದಿದ್ದಾರೆ. ಅಬಕಾರಿ ನೀತಿಗೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜೈಲು ಸೇರಿರುವ ಸಿಸೋಡಿಯಾ ತಿಹಾರ್ ಜೈಲಿನಿಂದಲೇ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನು ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಂಧ್ರಪ್ರದೇಶದ ಮಾಜಿ ಸಿಎಂ ಕಾಂಗ್ರೆಸ್ನ ಹಿರಿಯ ನಾಯಕ ಕಿರಣ್ ಕುಮಾರ್ ರೆಡ್ಡಿ ನಿನ್ನೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮಾರ್ಚ್ನಲ್ಲಿ ಕಿರಣ್ ಕುಮಾರ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು. ಪಕ್ಷದ ವರಿಷ್ಠರೊಂದಿಗಿನ ಭಿನ್ನಾಭಿಪ್ರಾಯ, ನಾಯಕತ್ವದ ಬಗೆಗಿನ ಅಸಮಾಧಾನದಿಂದ ಬೇಸತ್ತು ಕಿರಣ್ ಕುಮಾರ್ ರೆಡ್ಡಿ ಕಾಂಗ್ರೆಸ್ ಅನ್ನು ತೊರೆದಿದ್ರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಳಗೇರಿಯಲ್ಲಿ ವಿಭಿನ್ನವಾಗಿ ಜಾತ್ರೆಯನ್ನು ಆಚರಿಸಲಾಗಿದೆ. ಶ್ರೀ ಯಲ್ಲಮ್ಮ ದೇವಿಯ ಜಾತ್ರೆ ನಿಮಿತ್ತ ದೇವಿಯ ಅಗ್ನಿಕುಂಡಕ್ಕೆ ನೂರಾರು ಕೋಳಿಗಳನ್ನು ಭಕ್ತರು ಸಮರ್ಪಿಸಿದ್ದಾರೆ. ಇನ್ನು ದೇವಸ್ಥಾನದ ಅರ್ಚಕ ಕೊಂಡ ಹಾಯ್ದಿದ್ದಾರೆ. ಇಷ್ಟು ದಿನ ಆನ್ಲೈನ್ನಲ್ಲಿ, ಮಾಲ್ಗಳಲ್ಲಿ, ಕೆಲ ಅಂಗಡಿಗಳಲ್ಲಿ ಅಮೂಲ್ ಉತ್ಪನ್ನಗಳು ಸಿಗ್ತಾ ಇದ್ವು. ಆದ್ರೆ ಅಮೂಲ್ ಹಾಲು, ಮೊಸರು ಕರ್ನಾಟಕದಲ್ಲಿ ಸಿಗಲ್ಲ. ಆದ್ರೆ ಗುರುವಾರದಿಂದ ಅಮೂಲ್ ಹಾಲು ಹಾಗೆ ಮೊಸರು ಕೂಡ ಲಭ್ಯ ಆಗಲಿದ್ದು, ನಂದಿನಿ ಹಾಲಿನಂತೆಯೇ ಮನೆ ಮನೆಗೆ ತಲುಪಿಸುವುದಕ್ಕೆ ಅಮೂಲ್ ಸಿದ್ಧತೆ ಮಾಡ್ಕೊಂಡಿದ್ಯಂತೆ. ಇದಕ್ಕೆ #ಸೇವ್ ನಂದಿನಿ ಅಂತ ಟ್ವೀಟ್ ಮಾಡಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಅಮೂಲ್ ಉತ್ಪನ್ನಗಳನ್ನ ಖರೀದಿಸುವುದಿಲ್ಲ ಅಂತ ಕನ್ನಡಿಗರೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಹಿಂಬಾಗಿಲಿನಿಂದ ಪ್ರವೇಶ ಮಾಡ್ತಾ ಇರುವ ಅಮೂಲ್ ಸಂಸ್ಥೆಯನ್ನ ರಾಜ್ಯ ಸರ್ಕಾರ ತಡೀಬೇಕು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಕೆಎಂಎಫ್ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ, ಅಮೂಲ್ ಆನ್ಲೈನ್ ಮಾರಾಟಕ್ಕೆ ನಿರ್ಬಂಧ ಅಸಾಧ್ಯ ಅಂದಿದ್ದಾರೆ. ಆದರೆ ಅಮೂಲ್ ಮನೆ ಮನೆಗೆ ಹಾಲು, ಮೊಸರು ತಲುಪಿಸುವ ಕುರಿತು ಜಾಣ ಮೌನ ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಲನ್ನು ಉತ್ಪಾದನೆ ಮಾಡುವಂತ ರಾಜ್ಯ. ಕೆಎಂಎಫ್ ನಮ್ಮ ಹೆಮ್ಮೆಯ ಸಂಸ್ಥೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಕೆಎಂಎಫ್ ಹಾಲನ್ನೇ, ಕೆಎಂಎಫ್ ತುಪ್ಪವನ್ನೇ ಬಳಸುವಂತವ್ರು. ಆದ್ರೆ ಆನ್ಲೈನ್ ಇಂದ ಇವತ್ತು ಬೇರೆ ಬೇರೆಯವರು ತರಿಸ್ಕೊಂತಾರೆ ಅಂತಂದ್ರೆ ಅದು ಅವರವರ ಚಾಯ್ಸ್, ಅದು ನಾವು ಹೇಳಕ್ಕಾಗಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಎಂದು ಕೂಡ ಸರ್ಕಾರದ ವತಿಯಿಂದ ಅಥವಾ ನಮ್ಮ ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಕೆಎಂಎಫ್ ಅನ್ನೇ ಬಳಕೆ ಮಾಡಬೇಕು, ಕೆಎಂಎಫ್ಗೆ ಒತ್ತು ಕೊಡಬೇಕು, ಕೆಎಂಎಫ್ ಅನ್ನೇ ಇನ್ನಷ್ಟು ಅಮೂಲ್ಗಿಂತ ಎತ್ತರದಲ್ಲಿ ಬೆಳೆಸಕ್ಕೆ ನಮ್ಗೆ ಅವಕಾಶ ಇದೆ. ದೇಶದಲ್ಲಿ ಕೊರೋನಾ ಮತ್ತೆ ಅಬ್ಬರಿಸ್ತಾ ಇದೆ. ಇನ್ನು 20 ದಿನದಲ್ಲಿ ಕೋವಿಡ್ ಮತ್ತಷ್ಟು ಏರಿಕೆಯಾಗುತ್ತೆ ಅಂತ ಕೋವಿಡ್ನ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇದು 4ನೇ ಅಲೆ ಆಗಲ್ಲ ಅಂತ ಕೂಡ ತಜ್ಞರು ಹೇಳಿದ್ದಾರೆ. ಕೋವಿಡ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಪರಿಶೀಲನಾ ಸಭೆಯನ್ನು ನಡೆಸಿದ್ದು, ರಾಜ್ಯಗಳು ಸೋಂಕು ನಿರ್ವಹಣೆಗೆ ಸಜ್ಜಾಗಬೇಕು ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಏಪ್ರಿಲ್ 10, 11ರಂದು ಎಲ್ಲಾ ಆಸ್ಪತ್ರೆಗಳಲ್ಲಿ ಸೌಕರ್ಯಗಳ ಸಿದ್ಧತೆ ಪರಿಶೀಲನೆಗೆ ಅಣುಕು ಪ್ರದರ್ಶನ ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ.
ಬಾಲಿವುಡ್ ಸ್ಟಾರ್ ನಟ ಸಲ್ಮಾನ್ ಖಾನ್ ಬುಲೆಟ್ ಪ್ರೂಫ್ ಕಾರನ್ನ ಖರೀದಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿತ್ತು. ಬೆದರಿಕೆ ಹೆಚ್ಚಾದ ಬೆನ್ನಲ್ಲೇ ಸಲ್ಮಾನ್ ಖಾನ್ ಇದೀಗ ಹೊಸ ಬುಲೆಟ್ ಪ್ರೂಫ್ ಕಾರನ್ನ ಖರೀದಿ ಮಾಡಿದ್ದಾರೆ. ನಿಸಾನ್ ಪೆಟ್ರೋಲ್ ಎಸ್ಯುವಿ ಕಾರಿಗೆ ಬರೋಬ್ಬರಿ 2 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಸಲ್ಮಾನ್ ಖಾನ್ ಐಷಾರಾಮಿ ಕಾರುಗಳ ಬದಲಿಗೆ ಹೊಸ ಬುಲೆಟ್ ಪ್ರೂಫ್ ಕಾರುಗಳನ್ನು ಬಳಸ್ತಾ ಇದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅಪ್ಪಿಸುವಂತಹ ವದ ರಿಪೋರ್ಟ್ ಅನ್ನು ಬನ್ನಿ ನೋಡೋಣ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by